for this term. I explain about conductor and electric current and voltage. First one, conductor. Conductor ಅಂದ್ರೆ ವಾಹಕ. ವಾಹಕ ಎಂದರೇನು? ವಾಹಕ ಎಂದರೆ ಯಾವುದೇ ಒಂದು ವಸ್ತು ಇರ್ತದಲ್ರಿ, ಅದರೊಳಗೆ ವಿದ್ಯುತ್ ಸರಳವಾಗಿ ಹರಿತಿದ್ರೆ ಅದಕ್ಕೆ ವಾಹಕ ಅಂತೀವ್ರಿ. ಮತ್ತು ಇನ್ನೊಂದು ಯಾವುದೇ ಒಂದು ವಸ್ತು ಅಥವಾ ಪದಾರ್ಥಗಳಲ್ಲಿ ರೋಧಕ ಕಡಿಮೆ ಇದ್ರೆ ಅದಕ್ಕೆ ವಾಹಕ ಅಂತೀವ್ರಿ. ವಾಹಕ ಎಕ್ಸಾಂಪಲ್ ಇವತ್ತದ್ದು ಎಕ್ಸಾಂಪಲ್ Ag ಅಂದ್ರ ಸಿಲ್ವರ್, Au ಅಂದ್ರ ಗೋಲ್ಡ್, Al ಅಂದ್ರ ಅಲ್ಯೂಮಿನಿಯಂ, Fe ಅಂದ್ರ ಕಬ್ಬಿಣ. ಮತ್ತೆ ವಿದ್ಯುತ್ ವಾಹಕದೊಳಗ ವಿದ್ಯುತ್ ಯಾವ ಕಾರಣಕ್ಕೆ ಹರಿಯಾಕ ಬರ್ತದೆ ಅಂದ್ರೆ ಅದರೊಳಗ ಮುಖ್ಯ ಎಲೆಕ್ಟ್ರಾನ್ಗಳು ಅಥವಾ ಸಂಯೋಗ ಎಲೆಕ್ಟ್ರಾನ್ಗಳು ಇರ್ತಾವ, ಅದು ಹರಿಯಾಕ ಬರ್ತದೆ. ಸಂಯೋಗ ಎಲೆಕ್ಟ್ರಾನ್ಗಳೆಂದರೆ ಪರಮಾಣುವಿನ ಬಾಹ್ಯತಮ ಕಕ್ಷೆಯಲ್ಲಿ ಇರುವ ಎಲೆಕ್ಟ್ರಾನ್ಗಳಿಗೆ ಸಂಯೋಗ ಎಲೆಕ್ಟ್ರಾನ್ಗಳು ಅಂತೀವ್ರಿ. ಅದರಿಂದ ಅದು ವಿದ್ಯುತ್ತನ್ನ ಹರಿಯಾಕ ಬರ್ತೈತಿ. And second one ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಅಂದರೆ ಮೂಲಮಾನ ಕಾಲಾವಧಿಯಲ್ಲಿ ಒಂದು ವಾಹಕದ ಮೂಲಕ ಜಾಗೃತಿಗಳು ಹರಿಯುತ್ತಿದ್ದರೆ ಅದಕ್ಕೆ ನಾವು ವಿದ್ಯುತ್ ಪ್ರವಾಹ ಎನ್ನುತ್ತೀವಿ. ಮತ್ತೆ ವಿದ್ಯುತ್ ಪ್ರವಾಹ ಎಂತೀವಿ. ವಿದ್ಯುತ್ ಪ್ರವಾಹ ನಾವು I ಚಿಹ್ನೆಯಿಂದ ಸೂಚಿಸ್ತೀವಿ. ವಿದ್ಯುತ್ ಪ್ರವಾಹದ ಸೂತ್ರ I = Q/T. Q ಅಂದ್ರ ಜಾಗೃತಿ, T ಅಂದ್ರ ಕಾಲಾವಧಿ. ಜಾಗೃತಿಗಳ ಮೂಲಮಾನ ಕೂಲಂಬ್ ಆಗಿರ್ತೈತಿ ಮತ್ತು ಕಾಲಾವಧಿಯ ಮೂಲಮಾನ ಸೆಕೆಂಡ್ ಆಗೈತಿ. ಮತ್ತು ವಿದ್ಯುತ್ ಪ್ರವಾಹದ ಮೂಲಮಾನ ಆಂಪಿಯರ್ ಆಗಿರ್ತದ್ರಿ. ಆದ್ದರಿಂದ 1 ಆಂಪಿಯರ್ = 1 ಕೂಲಂಬ್ / 1 ಸೆಕೆಂಡ್. 1 ಆಂಪಿಯರ್ ಅಂದರೆ 1 ಸೆಕೆಂಡಿನಲ್ಲಿ ಒಂದು ವಾಹಕದ ಮೂಲಕ 1 ಕೂಲಂಬ್ದಷ್ಟು ಜಾಗೃತಿ ಹರಿಯುತ್ತಿದ್ದರೆ ಅದಕ್ಕೆ ನಾವು 1 ಆಂಪಿಯರ್ ಎನ್ನುತ್ತೇವೆ. ವಿಭವಾಂತರ ಎಂದರೆ ಒಂದು ಜಾಗೃತಿಯನ್ನು ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ ಕರೆದೊಯ್ಯಲು ಮಾಡಬೇಕಾದ ಕಾರ್ಯಕ್ಕೆ ನಾವು ವಿಭವಾಂತರ ಎನ್ನುತ್ತೇವೆ. ವಿಭವಾಂತರವನ್ನು ನಾವು V ಚಿಹ್ನೆಯಿಂದ ತೋರಿಸುತ್ತೇವೆ. ವಿಭವಾಂತರದ ಸೂತ್ರ V = W/Q. W ಅಂದ್ರೆ ಕಾರ್ಯ, Q ಅಂದ್ರೆ ಜಾಗೃತಿ. ಮತ್ತು ವಿಭವಾಂತರದ ಮೂಲಮಾನ ವೋಲ್ಟ್ ಆಗಿರುತ್ತದೆ. W ಅಂದ್ರೆ ಕಾರ್ಯದ ಮೂಲಮಾನ ಜೂಲ್ ಆಗಿರ್ತದ್ರಿ. ಮತ್ತು ಜಾಗೃತಿಯ ಮೂಲಮಾನ ಕೂಲಂಬ್ ಆಗಿರ್ತದೆ. ಆದ್ದರಿಂದ 1 ವೋಲ್ಟ್ = 1 ಜೂಲ್/1 ಕೂಲಂಬ್. 1 ವೋಲ್ಟ್ ಎಂದರೆ ಒಂದು ವಾಹಕದ ಮೂಲಕ 1 ಕೂಲಂಬ್ದಷ್ಟು ಜಾಗೃತಿ ಹರಿಯಬೇಕಾದರೆ 1 ಜೂಲ್ದಷ್ಟು ನಾವು ಕಾರ್ಯ ಮಾಡಬೇಕಾಗ್ತದೆ. ಥ್ಯಾಂಕ್ ಯು.